ಕಷ್ಟ ನಷ್ಟ ಎಲ್ಲ ಸಂತೋಷವಿದೆ ಇಲ್ಲಿ ತೇಲಾಡುತ್ತ ಚುಮ ಚುಮ್ ಚುಮ ಚುಮ್ ಚುಮ ನಮ್ಮ ಮನೆ. ಕಾಲವನ್ನು ತಡೆಯೋರು ಯಾರು ಇಲ್ಲ. ವಾ, ಒಂದ್ ದೊಡ್ಡ ಮನೆ ಮುಂದೆ ಒಂದ್ ಅಂಗಳ, ಅದ್ರಲ್ಲಿ ನಾವು ಕ್ರಿಕೆಟ್ ಆಡ್ತಿರೋದು. ಅದೇ ಮನೆ ಮುಂದ್ಗಡೆ ಒಂದ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್, ನಂದೇ ಆದ ಸಪ್ರೇಟ್ ಕೋಣೆ. ಹೆಂಗಾದ್ರೂ ಇರೋದು ಹೇಗಿರ್ತಿತ್ತಲ್ವಾ? ಓಯ್ ಹೀರೋ, ಏನೋ ಯೋಚನೆ ಮಾಡ್ತಿದೀಯಾ? ಮುಖದಲ್ಲಿ ರಾಜರ ಕಳೆ ಕಾಣ್ತಿದೆ. ಏನೂ ಇಲ್ಲ ಅಮ್ಮ. ಅಲ್ಲ ಅಮ್ಮ, ನಾನೊಂದು ಕೇಳಲಾ? ನಾವೊಂದು ದೊಡ್ಡದಾಗಿರೋ ಮನೆ ಕಟ್ರೆ ಹೇಗಿರುತ್ತೆ? ದೊಡ್ಡ ಮನೆನಾ? ಯಾರು ನಿಮ್ಮಪ್ಪನ ದುಡ್ಡಲ್ಲ? ಮನೆ ಕಟ್ಟೋಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಲೇ, ಏನೇ ಹಾರ್ಕೊಳ್ತಿದ್ದೀಯಾ? ಸರಿಯಾಗಿ ಹೇಳ್ತಿದ್ದಾನೆ, ಯೋಚನೆ ಮಾಡು. ದೊಡ್ಡದಾಗಿರೋ ಮನೆ, ದೊಡ್ಡದಾಗಿರೋ ಕಿಚನ್, ಅದರಲ್ಲಿ ನಾವಿಬ್ರು ಸೇರ್ಕೊಂಡು ಅಡ್ಗೆ ಮಾಡೋದು. ನೀವು ಅಡ್ಗೆ ಮಾಡ್ಬೋದಂತೆ, ಬನ್ನಿ. ಯಾವಾಗಿಂದ ಅಡ್ಗೆ ಮಾಡೋದ್ ಕಲ್ತಿದ್ದೀರಾ ಹೇಳಿ ಸಾಹೇಬ್ರ? ಅಪ್ಪ, ಹೊಸ ಮನೆ ಮಾಡಿದ್ರೆ ನಂಗೆ ಗೇಮಿಂಗ್ ರೂಮ್ ಬೇಕು. ಅದ್ರಲ್ಲಿ ನಾನು PC ಇಟ್ಕೊಳ್ಬೇಕು, ಮಲ್ಟಿಪಲ್ ಮಾನಿಟರ್ ಇಟ್ಕೊಳ್ಬೇಕು, ಹಂಗೆ ನಂದೇ ಸಪ್ರೇಟ್ ಬೆಡ್ ಇರ್ಬೇಕು, ಮತ್ತೆ ಗೋಡೆಲೆಲ್ಲ ನಾನು ಆನಿಮಿ ಸ್ಟಿಕ್ಕರ್ ಅನ್ಸ್ಬೇಕು, ಇಟಾಚಿ ನರುಟೋದೆಲ್ಲ. ಅಪ್ಪ ನನ್ಗೆ ಬಾಲ್ಕನಿ ಇರೋ ರೂಮೇ ಬೇಕು. ಅಷ್ಟೇ. ಇಲ್ಲ, ಮತ್ತೊಂದು, ನನ್ಗೆ ಮೇಕಪ್ಸ್ ಎಲ್ಲ ಇಡೋಕೆ ಒಂದು ಕ್ಲೋಸೆಟ್ ಬೇಕು. ಅಷ್ಟೇ, ನಂದು ಎರಡೇ ಡಿಮಾಂಡ್. ಅಪ್ಪ, ನೀನ್ ಅಮ್ಮನ ಮಾತೆಲ್ಲ ಕೇಳೋಕ್ ಹೋಗ್ಬೇಡ. ನಾವು ಮನೆ ಮುಂದೆ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡೋಣ. ಮಾಡ್ರಪ್ಪ, ಅಪ್ಪ ಮಗ ಸೇರ್ಕೊಂಡ್ ಮಾಡಿ. ಇನ್ನಂತ ಫೂಲ್ ಹುಟ್ಟಿರೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೇಕು. ಅಮ್ಮ, ಅಣ್ಣ ಫುಲ್, ನಾನು ಇಂಟೆಲಿಜೆಂಟ್ ಅಲ್ವಾ? ಲೇ, ಇಂಟೆಲಿಜೆಂಟ್ ಅದು. ಮಾಡೋಣ. ಮನೆ ಮುಂದೆ ಒಂದು ದೊಡ್ಡ ಗಾರ್ಡನ್ ಕೂಡ ಮಾಡಬೇಕು. ಆ ಮರ ಇದೆಯಲ್ಲ, ಆ ಮರ ಹಾಗೆ ಇರ್ಬೇಕು. ಆದ್ರೆ ಏನ್ರಿ ನೀವು ಕೂಡ ಆ ಮಕ್ಕಳ ಜೊತೆ ಸೇರ್ಕೊಂಡು ಮನೆ ಕಟ್ಟೋ ಕನ್ಸ್ ಕಾಣ್ತಿದ್ದೀರಾ ಅಥವಾ ಏನ್ ಮಾಡ್ತಿದ್ದೀರಾ? ಕಣೆ, ಕನ್ಸ್ ಕಾಣೋದ್ರಿಂದನೇ ಪ್ರತಿಯೊಂದು ಶುರು ಆಗೋದು. ಕೇಳಿಸ್ಕೊಂಡ್ರ ಮಾತಾಶ್ರೀ? ಹೇಗೆ ನಮ್ಮಪ್ಪ? ಸರಿ ಇದೀರ ಅಪ್ಪ ಮಗ ಇಬ್ರು. ಕನ್ಸ್ ಕಾಣೋದು ಫ್ರೀಯಾಗಿ ಕಾಣಬಹುದು, ಮನೆ ಕಟ್ಟೋದು ಫ್ರೀಯಾಗಿ ಕಟ್ಟೋಕಾಗಲ್ಲ. ನೋಡಿದೀರಾ ಬ್ಯಾಂಕ್ ಬ್ಯಾಲೆನ್ಸು? ಗೊತ್ತು. ಆದ್ರೂ ಏನ್ ಮಾಡೋಕ್ಕಾಗುತ್ತೆ? ನೋಡೋಣ, ಏನಾದ್ರೂ ಪ್ಲಾನ್ ಗೀನ್ ಮಾಡ್ಕೊಂಡು, ಏನಾದ್ರೂ ಲೋನ್ ಗೀನ್ ಮಾಡ್ಕೊಂಡು ಏನಾಗುತ್ತೆ ಅಂತ ನೋಡೋಣ. ಆದ್ರೂ ರೀ, ತುಂಬಾ ಖರ್ಚಾಗುತ್ತಲ್ಲ. ಏನಾಗಿದೆ ಈಗ? ಸರಿನೇ ಇದೆಯಲ್ಲ ಮನೆ? ಅಮ್ಮ, ಏನಾಗಿದೆ ಅಂತ ಕೇಳ್ತಿದೀಯಾ? ಮಳೆ ಬಂತು ಅಂದ್ರೆ 2 ಬಕೆಟ್ ಇಡ್ಬೇಕು ಮನೆ ಒಳಗಡೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ಬಕೆಟು ತುಂಬ್ಕೊಂಡು ನೀರ್ ಕೆಳಗಡೆ ಚಲ್ತಿರುತ್ತೆ. ಈ ಪರಿಸ್ಥಿತಿ ಅಲ್ಲಿ ನೋಡು, ಒಂದೇ ಪ್ಲಗ್ ಅಲ್ಲಿ 4 ವೈರ್ ಹಾಕಿಟ್ಟಿದ್ದೀರಾ. ಮೋಟರ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಒಂದ್ ಲೈಟ್ ಆಫ್ ಮಾಡ್ಕೊಂಡೇ ಸ್ಟಾರ್ಟ್ ಮಾಡ್ಬೇಕು. ಅದು ಹೋಗ್ಲಿ, ಕಿಚನ್ ಆದ್ರೂ ನೋಡು, ಅಲ್ಲಿ ಹೋಗ್ಕೊಂಡು 4 ಜನ ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ, ವೈರಿಂಗು ಸರಿ ಇಲ್ಲ, ಎಷ್ಟೊತ್ತಿಗೆ ಲೈಟ್ ಹೋಗುತ್ತೆ ಅಂತಾನೂ ಗೊತ್ತಾಗಲ್ಲ. ಒಂದ್ ಕೆಲಸ ಮಾಡೋಣ, ನೈಟ್ ಎಲ್ಲ ನಾವು ಕ್ಯಾಂಡಲ್ ಹಚ್ಚಿ ಬಿಟ್ಕೊಂಡೆ ಊಟ ಮಾಡೋಣ. ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ. ಆ ಕಿಟಕಿನೂ ನೋಡು, ಓಪನ್ ಮಾಡೋಕ್ಕೂ ಆಗಲ್ಲ, ಕ್ಲೋಸ್ ಮಾಡೋಕ್ಕೂ ಆಗಲ್ಲ, ಜಾಂಬ್ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ಕೊಂಡು ಏನಾಗಿದೆ ಅಂತ ಹೆಂಗಮ್ಮ ಕೇಳ್ತಿದೀಯಾ? ಅಪ್ಪ, ಮತ್ತೆ ಯಾವಾಗ ಕಟ್ತಾ ಇದ್ದೀರಿ ಮನೆ? ನನ್ಗೆ ಫಸ್ಟ್ ರೂಮ್ ಬೇಕು. ನಿನ್ಗೆ ಜಾಸ್ತಿ ಅರ್ಜೆಂಟ್ ಇರೋ ತರ ಕಾಣ್ತಿದೆ. ಒಂದ್ ಕೆಲಸ ಮಾಡು, ನೀನ್ ದೊಡ್ಡ ಆಗ್ತೀಯಲ್ಲ, ನೀನ್ ದೊಡ್ಡಾಗಿ ಜಾಬ್ಗೆ ಹೋಗ್ತೀಯಲ್ಲ, ಜಾಬ್ಗೆ ಹೋಗಿ ದುಡಿತೀಯಲ್ಲ, ಆಗದೇ ದುಡ್ಡಿಂದ ಕಟ್ಟಿದ್ರೆ ಆಯ್ತು, ಸರಿನಾ? ಹೋಗಪ್ಪ, ಅಲ್ಲಿವರೆಗೂ ಅಣ್ಣನ್ ಜಾಬ್ ಆಗಿರುತ್ತಲ್ಲ, ಅಣ್ಣನ್ ದುಡ್ಡಿಂದನೇ ಕಟ್ಟೋಣ. ಲೇ ತಗದ್ನಾಲ್ಕು ಬಿಟ್ಟ ಅಂದ್ರೆ ನೋಡು, ನನ್ ಬುಡಕ್ಕೆ ಬರ್ತಾನೆ. ಆಯ್ತಪ್ಪ, ಇನ್ನೇನ್ ಜಾಬ್ ಸಿಗುತ್ತೆ ನನ್ಗೆ, ಅದಾದ್ಮೇಲೆ ನಾವೇ ಲೋನ್ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಂಡು ಕಟ್ಟೋಣ. ಹಾಗಾದ್ರೆ ಸದ್ಯಕ್ಕೆ ನನ್ ಬಾಲ್ಕನಿ ರೂಮ್ ಸಿಗಲ್ವಾ? ಐಡಿಯಾ ಚೆನ್ನಾಗಿದೆ, ನನಗೂ ಗೊತ್ತು, ನನಗೂ ಇಷ್ಟನೇ. ಆದ್ರೆ ಸದ್ಯಕ್ಕೆ ರಿಯಾಲಿಟಿ ಚೆಕ್ಕಿಗೆ ಬರೋಣ ಅಲ್ವಾ? ನಮ್ದೇ ಬಿಲ್ಸ್ ತುಂಬಾ ಇದೆ, ಮಕ್ಕಳಿದ್ ಸ್ಕೂಲ್ ಫೀಸ್ ತುಂಬಬೇಕು, ಎಷ್ಟೊಂದು ಖರ್ಚಿದೆ. ಅಮ್ಮ, ಸ್ಕೂಲ್ ಫೀಸ್ ಅಂದ್ಕೊಳ್ಳೆ ನೆನಪಾಯ್ತು, ನನ್ಗೆ ಸ್ಕೂಲ್ ಫೀಸ್ ತುಂಬೋಕ್ ಹೇಳಿದ್ದಾರೆ. ಕಮಂಗಿ, ಸ್ಕೂಲಿಗಂತೂ ಡೈಲಿ ಹೋಗ್ತೀಯಾ? ಓದಿದಂತೂ ಒಂದಿನನೂ ಕಂಡಿಲ್ಲ ನಾನು. ಅಣ್ಣ, ಕಾಣೋದು ಬಿಡೋದು ಏನಿದೆ? ನೀನ್ ನಿನ್ನೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಯಾವ್ದೋ ಹುಡುಗಿ ಜೊತೆ ಹೋಗ್ತಿದ್ಯಲ್ಲ, ನಾನೇನಾದ್ರೂ ಹೇಳಿದ್ ನಮ್ಮ ಮನೆಯಲ್ಲಿ? ಲೇ ಫ್ರೆಂಡ್ ಅವರು, ಏನೋ ಮನೇಲೆಲ್ಲ ಏನೆಲ್ಲ ಮಾತಾಡ್ತೀಯೋ ನೀನು? ಏನಪ್ಪಾ, ಕಾಲೇಜಿಗೆ ಹೋಗ್ತಿದ್ದೀಯಾ ಇಲ್ವಾ? ಇಲ್ಲ ಫಿಲ್ಮ್ ಟಾಕೀಸು, ಸುತ್ತಾಡೋದು,
ಈ ರೀತಿನೇ ಮಾಡ್ತಿದ್ದೀಯಾ? ಅಪ್ಪ ನಿನಗೆ ಗೊತ್ತಲ್ವಾ, ನಿನ್ ಮಗ ಅಲ್ವಾ ನಾನೇನಾದ್ರೂ ಆ ಥರ ಮಾಡ್ತೀನ? ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸುಮ್ಮನೆ ಕಾಲೇಜಿಗೆ ಹೋಗ್ತೀನಿ, ಕಾಲೇಜಿಂದ ಮನೆಗೆ ಬರ್ತೀನಿ ಅಷ್ಟೇ. ಅದ್ ಬಿಟ್ಟು ನನಗೆ ಮಧ್ಯದಲ್ಲಿ ಏನು ಕೆಲಸ ಇಲ್ಲ. ಅವ್ರು ಯಾರೋ ಫ್ರೆಂಡ್ಸ್ ಯಾರೋ ಜೊತೆಗೆ ಬಂದಿರಬೇಕು ಅಷ್ಟೇ. ಇದಾನಲ್ಲ ಅವನು ನನ್ನ ತಮ್ಮನೆಲ್ಲ ಅವನು ಮಾತು ನೀನು ನಂಬ್ಕೊಂಡು ಏನೆಲ್ಲ ಹೇಳ್ತೀಯ? ಅಪ್ಪ ಮತ್ತೇನು ಅಂದ್ರೆ ಅದು ಅಣ್ಣ. ಏ ತಮ್ಮಯ್ಯ ಮುಚ್ಚೋ ಬಾಯಿ. ಏನೋ ನೀನು ಆಟ ಆಡ್ಕೊಳ್ಳೋ, ಅಲ್ಲೋಡು ಕಾರ್ ಇದೆ, ಏನೋ ಪೊಲೀಸ್ ಗಾಡಿ ಇದೆ, ಆಟ ಆಡ್ಕೊಳ್ಳೋ ಅದ್ರಲ್ಲಿ ಸುಮ್ಮನೆ. ಯಾಕೋ ನನ್ನ ಜೀವ ತೆಗಿತೀಯ? ಸರಿ ಅಣ್ಣ, ನೀನ್ ಹೇಳ್ದಾಗೆ ಕೇಳ್ತೀನಲ್ವಾ ನಾನು. ಸರಿ ಅಣ್ಣ, ನಾನು ಸುಮ್ಮನೆ ಇರ್ತೀನಿ ಆಯ್ತಾ? ಎಷ್ಟು ಇನ್ನೋಸೆಂಟ್ ತರ ಮಾಡ್ತಿದ್ದಾನೆ. ಇರ್ಲಿ, ನಾನೇನು ಹೇಳಕ್ ಹೋಗಲ್ಲ. ನೋಡಿ, ಖರ್ಚು ತುಂಬಾ ಇದೆ ಈ 2-3 ತಿಂಗಳಲ್ಲಿ. ಎಲ್ಲಾದ್ರೂ ನಾವು ಸ್ವಲ್ಪ ಉಳಿಸೋಕ್ ನೋಡ್ಬೇಕು. ಅಮ್ಮ, ಮತ್ತೆ ನನಗೆ ನೆಕ್ಸ್ಟ್ ವೀಕ್ ಟ್ರಿಪ್ಪಿಗೆ ಹೋಗ್ಬೇಕು. ಅದಕ್ಕೆ 5,000 ಬೇಕು. ನಾವು ಟ್ರಿಪ್ಪಿಗೆ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಮೈಸೂರಿಗೆ ಹೋಗ್ತಿದ್ದೀವಿ, ಅದಾದ್ಮೇಲೆ ಬೆಂಗಳೂರಿಗೆ ಹೋಗ್ತಿದ್ದೀವಿ, ಅದಾದ್ಮೇಲೆ ಹಂಪಿಗೆ ಹೋಗ್ತಿದ್ದೀವಿ, ಹಳೆಬೀಡಿಗೆ ಹೋಗ್ತಿದ್ದೀವಿ, ಹಾಗೆ ತುಂಬಾ ಕಡೆ ಹೋಗ್ತಿದ್ದೀವಿ. 5,000 ಖರ್ಚಾಗುತ್ತೆ. ಏನು 5,000ನಾ? ಏನಮ್ಮ ದುಬೈ ಕರ್ಕೊಂಡು ಹೋಗ್ತಿದ್ದಾರಾ? ಅಲ್ಲ, ಏನ್ ಡಾಕ್ಟರ್ ಬ್ರೋ ವಿಡಿಯೋ ನೋಡಿ ತುಂಬಾ ಇನ್ಸ್ಪೈರ್ ಆದಂಗಿದೆ. ವರ್ಲ್ಡ್ ಟೂರೇ ಮಾಡ್ಬಿಡಿ. ನೀವಿರೋದು ಸ್ಕೂಲಲ್ಲಿ ಕಣಮ್ಮ, ದೇಶ ಸುತ್ತಾಡೋಕ್ ಹೋಗೋಕೆ. ನಾವಂತೂ ಸ್ಕೂಲಲ್ಲಿ ಇದ್ದಾಗ ಪಕ್ಕದಲ್ಲಿರೋ ಪಾರ್ಕಿಗೆ ಕರ್ಕೊಂಡು ಹೋಗ್ಕೊಂಡು ಸ್ಕೂಲ್ ಟ್ರಿಪ್ ಅಂತ ಹೇಳಿದ್ರು. ನೀವು ನೋಡಿದ್ರೆ ಮೈಸೂರಂತೆ, ಹಳೆಬೀಡಂತೆ, ಹಂಪಿ ಅಂತೆ. ನಿನ್ನ ಹತ್ರ ಯಾರು ಹೋಗ್ಬೇಡ ಅಂತ ಹೇಳಿದ್ರು? ನೀನು ಹೋಗ್ಬೇಕಿತ್ತು ವರ್ಲ್ಡ್ ಟೂರಿಗೆ. ನಿನ್ನ ಹಣೆ ಬರ ಅದೆಲ್ಲ ನನ್ಗೇನು ಗೊತ್ತಿಲ್ಲ. ಅಮ್ಮ, ನನ್ಗೆ 5,000 ಬೇಕು ಅಷ್ಟೇ. ನಾನ್ ಟ್ರಿಪ್ಪಿಗೆ ಹೋಗ್ಲೇಬೇಕು. ಫ್ರೆಂಡ್ಸ್ ಎಲ್ಲಾರು ಹೋಗ್ತಾರೆ, ನಾನೊಬ್ಳೇ ಇಲ್ಲಿದ್ರೆ ಅದೆಲ್ಲ ಆಗಲ್ಲಮ್ಮ. ಅವ್ರ ಜೊತೆ ನಾನು ಹೋಗ್ಬೇಕು, ನಾನು ಫೋಟೋಸ್ ಎಲ್ಲ ತಗೊಳ್ಬೇಕು. ಎಷ್ಟೊಂದು ಚೆನ್ನಾಗಿರುತ್ತೆ ಟ್ರಿಪ್ ಗೊತ್ತಾ? ಸರಿ ಕಣಮ್ಮ, ಹೋಗುವಂತೆ. ನಾವೇನ್ ಬೇಡ ಅಂದ್ರ? ಅವನೇನೋ ತರಲೆ ಮಾಡ್ತಾನೆ ನಿನ್ನಣ್ಣ. ಸರಿಯೇ, ಬೆಳಿಗ್ಗೆ ಹೋಗುವಾಗ ಅಮ್ಮನ ಹತ್ರ ಗೋಡ್ರೇಜ್ ಅಲ್ಲಿ ದುಡ್ಡಿದೆಯಲ್ಲ ಅದನ್ನ ತೆಗೆದುಕೊಡು ಅಂತ ಹೇಳು. ಹಾಗೆ ತಕೊಂಡೋಗು ಬೆಳಿಗ್ಗೆ. ಥ್ಯಾಂಕ್ ಯು ಅಪ್ಪ, ಲವ್ ಯು. ಅಂತೆ ಲವ್ ಯು. 5,000 ವೇಸ್ಟ್ ಮಾಡ್ಕೊ ಬರೋದಕ್ಕೆ ಇಷ್ಟೊಂದು ಖುಷಿ ಪಡ್ತಿದ್ದಾಳೆ. ನಾನೇನಾದ್ರೂ ಮಾಡ್ಕೊ ಬರ್ತೀನಿ, ನನ್ನ ಇಷ್ಟ. ನಿನಗೇನು ಹೊಟ್ಟೆ ಊರಿನಾ? ಓ, ಪಾರ್ಕಿಗೆ ಕರ್ಕೊಂಡೋಗಿದ್ರು ಅಂತನಾ? ನಿನ್ಗ ಆ ಅದೃಷ್ಟನೇ ಇಲ್ಲ ಬಿಡು. ನೋಡಿದ್ಯಾ ಯಾವತ್ತಾದ್ರೂ ನಮ್ಮೂರ್ ಹೊರಗಡೆ ಹೋಗಿ ಬಂದ್ಬಿಟ್ಟ ಹೊಟ್ಟೆ ಊರಿ ಮಾಡ್ಕೊಂಡು? ನೀನ್ ಎಷ್ಟು ಊರ್ ಹೆಸರು ಕೇಳಿದ್ಯೋ ಅದಕ್ಕಿಂತ ಜಾಸ್ತಿ ಊರಲ್ಲಿ ಹೋಗ್ಕೊಂಡು ಗೋಬಿ ಮಂಚೂರಿ ತಿನ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಬಂದ್ಬಿಟ್ಲು ನಿನ್ನೆ ಮೊನ್ನೆ ಹುಟ್ಟಿರೋಳು. ಹೋಗಲ್ಲ ಕೋತಿ. ಅಪ್ಪ, ನಾವ್ ಯಾವಾಗ ದೊಡ್ಡ ಮನೆ ಕಟ್ತೀವಿ? ಏನ್ ಅವಾಗಿಂದ ದೊಡ್ಡ ಮನೆ ಅಂತಿದ್ದೀರಾ? ಮನೆ ದೊಡ್ಡದಾಗಿರ್ಬೇಕಾಗಿಲ್ಲ, ಮನ್ಸ್ ದೊಡ್ಡದಾಗಿದ್ರೆ ಸಾಕು. ಆವಾಗ್ಲೇ ಖುಷಿಯಿಂದ ನೆಮ್ಮದಿಯಾಗಿರೋಕ್ ಸಾಧ್ಯ. ಆದ್ರೂ ಮಕ್ಳೆಲ್ಲ ದೊಡ್ಡವರಾಗ್ತಿದಾರಲ್ಲ, ಪ್ರೈವೇಸಿ ಏನೋ ಬೇಕಂತೆ ಅವರಿಗೆ. ಪ್ರೈವೇಸಿ ಅಪ್ಪ, ಅದು ಪ್ರೈವೇಸಿ. ಯಾಕೋ ಬೇಕು ನಿಂಗೆ ಅದು? ಪ್ರೈವೇಸಿ ಯಾಕೆ ಬೇಕು ನಿಂಗೆ? ಆಗಲ್ಲ ಅಮ್ಮ ಅದು. ನೋಡು, ಈಗ ನಾನು ಒಬ್ನೇ ಹೋಗ್ಕೊಂಡು ಏನಾದ್ರೂ ಮಾಡೋದಿರುತ್ತೆ, ಏನಾದ್ರೂ ಇರುತ್ತೆ, ಅದೆಲ್ಲರ ಮುಂದೆ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಒಂದು ಸಪ್ರೇಟ್ ರೂಮ್ ಇದ್ರೆ ಪ್ರೈವೇಸಿ ಇರುತ್ತೆ ಅಂತ. ಅಲ್ಲ ಕಣೋ, ನೀನು ಈ ಏಜ್ ಅಲ್ಲಿ ನೀನು ಒಬ್ಬನೇ ಬಾಗ್ಲಾಕೊಂಡು ಮಾಡುವಂಥದ್ದು ಏನಿರುತ್ತೆ ನಿನಗೆ ಹೇಳು? ಏನು ಓದ್ಕೊಳ್ತಾ ಇರ್ತೀಯಾ? ಅದ್ ನಾವು ನೋಡಬಾರ್ದಾ? ಏನಿರುತ್ತೆ ಹೇಳು? ಅಯ್ಯೋ ಅಮ್ಮ, ತಪ್ಪಾಯ್ತಮ್ಮ, ಏನು ಇಲ್ಲ, ಕ್ಷಮಿಸ್ಬಿಡು. ನಿನಗೇನಾದ್ರೂ ಮದುವೆ ಏನಾದ್ರೂ ಆಗಿತ್ತು ಅಂದ್ರೆ ಏನೋ ಪ್ರೈವೇಸಿ ಅಂತ ಹೇಳ್ಬೋದಪ್ಪ. ಯಾಕಪ್ಪ ನಿಂಗೆ ಈಗ ಪ್ರೈವೇಸಿ? ಏನಿಲ್ಲಮ್ಮ, ಕ್ಷಮಿಸ್ಬಿಡು ಅಂದಲ್ಲ. ನನ್ಗೇನು ಮಾಡೋದಿಲ್ಲ ಬಾಗ್ಲಾಕೊಂಡು ರೂಮಲ್ಲಿ. ಆ ತಾಯಿ, ಕ್ಷಮಿಸ್ಬಿಡು. ಮನೆ ಮಾಡೋದಂತೂ ಫಿಕ್ಸರ್. ಆದ್ರೆ ನಾನೇನ್ ಅಂದ್ಕೊಳ್ತಿದ್ದೀನಿ ಅಂದ್ರೆ ಇದೇ ರಿನೋವೇಷನ್ ಮಾಡುವ ಅಂತ ಅಂದ್ಕೊಳ್ತಿದ್ದೀನಿ. ಮನೆ ಒಡೆಯೋದೆಲ್ಲ ಬೇಡ. ನಮ್ ತಾತ ಕಟ್ಟಿರೋ ಮನೆ ಗೊತ್ತಾ? ಒಂದೊಂದು ಇಟ್ಟಿಗೆ ಹಾಕಿ ಸಿಮೆಂಟ್ ಹಾಕಿ ಕಟ್ಟಿರೋ ಮನೆ. ಸ್ವಲ್ಪ ಹಳೇದಾಗಿರ್ಬೋದು, ಈಗ್ಲೂ ಮೌಂಟ್ ಎವರೆಸ್ಟ್ ತರ ಗಟ್ಟಿಯಾಗಿ ನಿಂತ್ಕೊಂಡಿದೆ ಗೊತ್ತಾ? ಇದೇ ರಿನೋವೇಷನ್ ಮಾಡೋಣ ಅನ್ಸುತ್ತೆ. ಏನು ಸುಮ್ನೆ ಇರಿ ನೀವು. ಮನೆಗೆ ಏನಾದ್ರೂ ಖರ್ಚು ಮಾಡೋದಾದ್ರೆ ಹೊಸದಾಗೆ ಕಟ್ಟೋಣ. ಅದೇ ಮತ್ತೆ ಗಿನೋವೇಷನ್ ಎಲ್ಲ ಮಾಡ್ತಾ ಕೊಳ್ಳೋದು ಬೇಡ. ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ಏನೋ ನೋಡಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ವಾಹ್, ಬಲೆ ಅಮ್ಮ, ಇಷ್ಟೊತ್ತು ಬೇಡ ಅಂತಿದ್ಯಾ, ಈಗ ನೋಡಿದ್ರೆ ಕಟ್ಟಿದ್ರಾಯ್ತು ಅಂತ ಹೇಳ್ತಿದ್ಯಾ, ಅಡ್ಜಸ್ಟ್ ಮಾಡಿದ್ರಾಯ್ತು ಅಂತ ಹೇಳ್ತಿದ್ಯಾ. ಹೊಸ ಕಿಚನ್ ಬರೋ ಪ್ಲಾನ್ ಅಲ್ಲಿ ಇದೆ ಹಾಗಾದ್ರೆ.
ಮಾಡ್ಯುಲರ್ ಕಿಚನ್ ಮಾಡೋಣಮ್ಮ. ಹಾ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.